ಕೆಸೆಟ್ 2020ರಲ್ಲಿ ನಡೆದಂತಹ ಬುಕ್ಲೆಟ್ ಕೋಡ್ W ನೋಡ್ಕೊಳ್ಬಹುದು. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನಾವು ಯಾಕೆ ನೋಡ್ಕೊಳ್ಬೇಕು ಅಂತಂದರೆ ಫ್ರೆಂಡ್ಸ್, ನಮಗೆ ಮುಂಬರುವ ಕೆಸೆಟ್ ಎಕ್ಸಾಮಲ್ಲಿ ಆ ಪ್ರೀವಿಯಸ್ ಕ್ವೆಶ್ಚನ್ ಪೇಪರಲ್ಲಿ ಯಾವ ರೀತಿಯಾಗಿ ಕ್ವೆಶ್ಚನ್ಸ್ ಕೇಳಿದ್ದಾರೆ ಹಾಗೂ ನಾವು ಯಾವ ಆ್ಯಂಗಲಲ್ಲಿ ಸ್ಟಡಿ ಮಾಡಿದರೆ ನಾವು ಎಕ್ಸಾಮಲ್ಲಿ ಪಾಸ್ ಆಗ್ಬೋದು ಅಂತ ಒಂದು ರಫ್ ಐಡಿಯಾ ಸಿಗೋ ಸಲುವಾಗಿ ನಮಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸು ವೆರಿ ಹೆಲ್ಪ್ಫುಲ್, ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ನಾವು 2020ರಲ್ಲಿ ನಡೆದಂತಹ ಕೆಸೆಟ್ ಎಕ್ಸಾಮ್ನ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ನೋಡ್ಕೊಳ್ಳೋಣ. ಕ್ವೆಶ್ಚನ್ ವಿತ್ ಆನ್ಸರ್ಸ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್, ನೀವು ನೋಡ್ಕೊಳ್ಬಹುದು. ಅಭ್ಯರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಗಳು ಇರ್ತವೆ, ಇವೆಲ್ಲ ನೋಡ್ಕೊಳ್ಳೇಬೇಕು ನೀವು. ಕ್ವೆಶ್ಚನ್ ವಿತ್ ಆನ್ಸರ್ಸ್ ನೋಡ್ಕೊಳ್ಬಹುದು. ಜನರಲ್ ಪೇಪರ್ 1 ಇಲ್ಲಿ ನೋಡ್ಕೊಳ್ಬಹುದು. ಜನರಲ್ ಪೇಪರ್ 1 ಅದೇ ರೀತಿಯಾಗಿ ಫಸ್ಟ್ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇದೆ, ಆನಂತರ ನೆಕ್ಸ್ಟ್ ಪೇಜಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಅಂತಾರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಕೂಡ ಇದೆ ಫ್ರೆಂಡ್ಸ್. ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಕ್ವೆಶ್ಚನ್ ವಿತ್ ಆನ್ಸರ್ಸ್ಗಳು ನೀವು ನೋಡ್ಕೊಳ್ಬಹುದು. ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಸ್ಲೋ ಆಗಿ ನೋಡ್ಕೊಳ್ಳಿ ಅಥವಾ ಪಾಸ್ ಮಾಡಿ ನೋಡ್ಕೊಳ್ಳಿ. ಈ ರೀತಿಯಾಗಿ ನಾನು ಸ್ಟಾರ್ ಮಾರ್ಕ್ ಇಟ್ಟಿರುವಂಥದ್ದು ನೀವು ನೋಡ್ಕೊಳ್ಬಹುದು. ಸ್ಟಾರ್ ಮಾರ್ಕ್ ಇಟ್ಟಿರುವಂಥದ್ದು ಗೌರ್ಮೆಂಟ್ ಥ್ರೂನೇ ಸ್ಟಾರ್ ಮಾರ್ಕ್ ಇಡಲಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಇಂಗ್ಲೀಷಲ್ಲಿ ಇರುವಂಥದ್ದು ಆ ಕ್ವಶನ್ಸೇ ಇಲ್ಲಿ ಇಂಗ್ಲೀಷಲ್ಲಿ ಇರ್ತವೆ ಫ್ರೆಂಡ್ಸ್. ನಮಗೆ ಕನ್ನಡದಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಬಹುದು ನಾವು. ನೆಕ್ಸ್ಟ್ 10 ಕ್ವಶನ್ಸ್ಗಳಾಗಿದ್ದವು ಕನ್ನಡದಲ್ಲಿ. 11ನೇ ಕ್ವಶನ್ಸ್ ಹಿಡಿದು ಇಲ್ಲಿಂದ ಬಂದು ನೋಡ್ಕೊಳ್ಬಹುದು. 1 ಪೇಜ್ ಕನ್ನಡದಲ್ಲಿದೆ, ಆನಂತರ ಇನ್ನೊಂದು ಪೇಜ್ ಇಂಗ್ಲೀಷ್ನಲ್ಲಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ 11ನೇ ಕ್ವೆಶನ್ ಮತ್ತೆ ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಬಹುದು. ಈ ಕೆಸೆಟ್ ಎಕ್ಸಾಮ್ನ ಕ್ವೆಶ್ಚನ್ ಪೇಪರ್ PDF ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳಿರುತ್ತೇನೆ ಫ್ರೆಂಡ್ಸ್. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಈ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನನ್ನು ಆಲ್ ಎನ್ನುವ ಬಟನನ್ನು ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ. ನೆಕ್ಸ್ಟ್ ಪ್ಯಾಸೇಜ್ ಕೂಡ ಇದೆ ಫ್ರೆಂಡ್ಸ್. ಪ್ಯಾಸೇಜ್ ಪಾಸ್ ಮಾಡಿ ನೋಡ್ಕೊಳ್ಳಿ. ಆ ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ಕ್ವಶನ್ಸ್ಗಳು ಕೂಡ ಇದ್ದಾವೆ, ಕ್ವಶನ್ಸ್ ಕೂಡ ನೋಡ್ಕೊಳ್ಳಿ. ಇದರ PDF ಬೇಕಾಗಿದ್ದರೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ಕೂಡ ಎಲ್ಲಿ ಸಿಗ್ಬೋದು ಅಂತ ಹೇಳಿರ್ತೀನಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಳ್ಳಿ. ಪ್ರತಿ ಪ್ರಶ್ನೆಗೂ 2 ಅಂಕಗಳು ಇರ್ತವೆ ಫ್ರೆಂಡ್ಸ್. ಯಾವುದೇ ರೀತಿಯಾದಂತಹ ಪ್ರತಿ ಪ್ರಶ್ನೆಗೂ 2 ಅಂಕಗಳಿರ್ತವೆ. ನೋ ನೆಗೆಟಿವ್ ಮಾರ್ಕ್ಸ್. ರೀತಿಯಾಗಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಥವಾ ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆ ಈ ಹಿಂದೆ ನಡೆದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಅಂತಂದರೆ ಪ್ರೀವಿಯಸ್ ಇಯರ್ ಆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ನಿಮಗೆ ಬೇಕಾಗಿದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಪ್ರಶ್ನೆ ಪತ್ರಿಕೆಯ PDF ನಾನು ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರುತ್ತೇನೆ. ಆ ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಿ ಅಲ್ಲಿಂದ ಕೆಸೆಟ್ ಎಕ್ಸಾಮ್ನ ಕ್ವೆಶ್ಚನ್ ಪೇಪರ್ಸ್ PDF ಅನ್ನು ನೀವು ಪಡ್ಕೊಳ್ಬೋದು. ಈ ನಮ್ಮ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.